ಚಂದನವ ಕಡೆದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿಯುತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದ ಲಿಕ್ಕಿ ಅರೆದೊಡೆ ಬೆಂದು ಪಾಕಗುಳ್ಳ ಸಕ್ಕರೆಯಾಗಿ ನೊಂದೇನೆಂದು ಸಿಹಿಯ ಬಿಟ್ಟಿತ್ತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುವಲು ನಿಮಗೆ ಹಾನಿ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ. ನೀ ಕೊಂದಡೆಯು ಶರಣೆಂಬುದ ಮಾಣೆ. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಸೋಮೇಶ್ ಪಿ ಒಟ್ಟಿಗೆ 12ನೇ ಶತಮಾನದ ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿ ಅಕ್ಕ ಮಹಾದೇವಿಯವರ ಈ ಒಂದು ಅರ್ಥಗರ್ಭಿತವಾಗಿರುವಂತಹ ವಚನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೂರಕ ಪಠ್ಯವಾಗಿಯೂ ಕೂಡ ಇದನ್ನು ಇಟ್ಟಿದ್ದಾರೆ. ಕಾರಣ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು, ವಿದ್ಯಾರ್ಥಿಗಳು ಓದೋದೇ ಕಷ್ಟ ಅಂತ ಅಂದ್ಕೊಂಡಿದ್ದಾರೆ ಇವತ್ತಿನ ದಿನದಲ್ಲಿ, ಅಂತಹ ಕಷ್ಟವನ್ನು ಅನುಭವಿಸಿದ್ರು ಅಂದರೆ ಮುಂದೆ ಎಂತಹ ಸುಖಕರವಾಗಿರುವಂತಹ ಬದುಕು ಅವ್ರದ್ದಾಗುತ್ತೆ ಅನ್ನುವಂಥದ್ದನ್ನು ಬಹಳ ಸೂಚ್ಯವಾಗಿ ತಿಳಿಸಿರುವಂತಹ ವಚನ. ಈ ವಚನದ ಅರ್ಥ: ಚಂದನವ ಕಡೆದು ಕೊರೆದು ತೇದೊಡೆ ನೊಂದೇನೆಂದು ಕಂಪ ಬಿಟ್ಟಿತ್ತೆ. ಚಂದನ, ಚಂದನ ಅಂತ ಅಂದ್ರೆ ಶ್ರೀಗಂಧ. ಆ ಚಂದನದ ಮರ ಶ್ರೀಗಂಧ ಆಗುವಂಥದ್ದು ಯಾವಾಗ? ಅದನ್ನು ಕಡ್ಕೊಬಂದು ಆ ಓರೆಗಲ್ಲಲ್ಲಿ ಹಾಕಿ ತೇಯ್ದಾಗ, ಅದೇ ಏನಾದರೂ ಆ ಚಂದನದ ಮರ ನನ್ನನ್ನು ಕಡಿದು ಬಿಟ್ರಿ ಇವರು, ನನ್ನನ್ನು ಹಾಯ್ಕೊಂಡು ದಿನಾ ತೇಯ್ತಿರ್ತಾರೆ ಅಂತ ಅಂದರೆ ಶ್ರೀಗಂಧ ಆಗ್ತಿರ್ಲಿಲ್ಲ. ಅದನ್ನು ತೇದಷ್ಟೂ ಕೂಡ ಅದರಿಂದ ಪರಿಮಳ ಹೊರಗೆ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬರುವಂತಹ ಕಷ್ಟಗಳೇನಿದ್ದಾವಲ್ವ, ಓದೋದೇ ನಿಮಗೆ ಕಷ್ಟ, ಬೆಳಿಗ್ಗೆ 5 ಗಂಟೆಗೆ ಹೇಳೋದೇನೇ ಕಷ್ಟ, ಮೇಷ್ಟ್ರುಗಳು ನಿಮಗೆ ಕೊಡುವಂತಹ ವರ್ಕ್ಗಳು ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವೆಲ್ಲವನ್ನು ನೀವು ಏನು ಅನ್ಕೋಬೇಕಾಗ್ತದೆ? ನನ್ನನ್ನು ಓರಿಗಲ್ಲಿಗೆ ಹಾಕಿ ತೇಯ್ತಾ ಇದ್ದಾರೆ, ಇದನ್ನು ನಾನು ಅನುಭವಿಸಿದೆ ಅಂತ ಅಂದರೆ, ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿದೆ ಅಂತ ಅಂದರೆ, ಮುಂದೆ ಗಂಧದಂತಹ ಬದುಕು, ಚಂದನದಂತಹ ಬದುಕು ನನ್ನದಾಗುತ್ತೆ. ಈ ಕಷ್ಟಗಳನ್ನೆಲ್ಲ ನಾನು ಎದುರಿಸ್ಲಿಕ್ಕಾಗ್ದೇನೆ ವಾಮ ಮಾರ್ಗದಿಂದ ಸುಳ್ಳು ಹೇಳುವಂಥದ್ದು, ಇಂಥದ್ದೇನಾದರೂ ಆಯಿತು ಅಂದರೆ ಪಾಪ ಕೃತ್ಯಕ್ಕೆ ಎಡೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿಯುತ್ತೆ. ಸುವರ್ಣ, ಸುವರ್ಣ ಅಂತ ಅಂದ್ರೆ ಏನು? ಕಾಂತಿಯಿಂದ ಇರುವಂತಹ ವಸ್ತು, ಅದು ಬಂಗಾರ. ಕೆಲವೊಂದು ಲೋಹಗಳು ಕಲ್ಲಿನ ರೂಪದಲ್ಲಿ ಇರುತ್ತೆ, ಅದರಲ್ಲಿ ಬಂಗಾರನೂ ಕೂಡ ಒಂದು. ಖನಿಜದ ರೂಪದಲ್ಲಿರುವಂತಹ ಕಲ್ಲನ್ನು ತಗೊಂಡು ಬೆಂಕಿಯಲ್ಲಿ ಹಾಕಿ ಸುಟ್ಟಾಗ ಮಾತ್ರ ಅದರ ಹೊಳಪು ಹೊರಗೆ ಬರಲಿಕ್ಕೆ ಬರುವಂಥದ್ದು. ಆವಾಗ ಜಗತ್ತಿಗೇನೆ ಅದು ಮೆಚ್ಚುಗೆಯನ್ನು ಕೊಡುತ್ತೆ. ಜಗತ್ತಿನಲ್ಲಿರುವಂತಹ ಎಲ್ಲ ಜನರು ಅದನ್ನು ತುಂಬ ಇಷ್ಟಪಡ್ತಾರೆ, ಅಮೂಲ್ಯವಾದ ವಸ್ತು ಅಂತ ಅಂದ್ಕೊಳ್ತಾರೆ. ಸ್ಪೆಷಲಿ ಹೆಣ್ಮಕ್ಳು ಬಂಗಾರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಆ ಬಂಗಾರದಂತಹ ಬದುಕು ನಮ್ದಾಗಬೇಕು ಅಂತ ಅಂದರೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಕಷ್ಟ ಅನ್ನುವಂಥದ್ದು ಕಟ್ಟಿಟ್ಟು ಬುತ್ತಿ. ಆ ಕಷ್ಟವನ್ನು ಎದುರಿಸಬೇಕಾಗ್ತದೆ. ಬೆಂಕಿಯಲ್ಲಿ ಬೀಳುವಂತಹ ಕೆಲವೊಂದು ವಸ್ತುಗಳು ಕರಕಲಾಗಿ ಹೋಗ್ತವೆ. ಯಾವುದು ಆ ಶಾಖವನ್ನು ತಡ್ಕೊಳ್ಳುತ್ತೋ ಅದು ಸುವರ್ಣವಾಗಿ ಬರುತ್ತೆ. ಸೊ ನಮ್ಮ ಜೀವನನೂ ಕೂಡ ಬೆಂಕಿಯಲ್ಲಿ ಬೇಯುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಅಷ್ಟೊಂದು ಕಷ್ಟ ಕಾರ್ಪಣ್ಯಗಳು ನಮಗೆ ಬರಬಹುದು. ಅವೆಲ್ಲವನ್ನು ಕೂಡ ನಾವು ದಿಟ್ಟತನದಿಂದ ಎದುರಿಸಿದಾಗ ಮಾತ್ರ ನಮ್ಮ ಬದುಕು ಬಂಗಾರದ ಹಾಗೆ ಕಾಂತಿಯುಕ್ತವಾಗಿರುತ್ತೆ. ಕಳಂಕ ಹಿಡಿದಿತ್ತೆ ಅಂತ ಅಂದರೆ ಅದು ಕಳಂಕವನ್ನು ಹಿಡ್ಕೊಳ್ಳೋದಿಲ್ಲ, ಅಂದರೆ ಕಾಂತಿಯನ್ನು ಕಳ್ಕೊಳ್ಳೋದಿಲ್ಲ. ಬೆಂದಷ್ಟು ಕೂಡ ಕಳಂಕವನ್ನು ತೊರೆದು ಕಾಂತಿಯನ್ನು ತಂದುಕೊಳ್ಳುತ್ತೆ. ಬಂಗಾರದಂಥ ಬದುಕು ಪ್ರತಿಯೊಬ್ಬ ವಿದ್ಯಾರ್ಥಿದಾಗಬೇಕು ಅಂತ ಅಂದರೆ ಕಷ್ಟಗಳನ್ನು ಎದುರಿಸುವಂಥದ್ದನ್ನು ಕಲಿಬೇಕಾಗ್ತದೆ. ಅದಕ್ಕೆ ಹೇಳುವಂಥದ್ದು, ನೀನು ಸೂರ್ಯನ ಹಾಗೆ ಹೊಳಪನ್ನು ಕೊಡಬೇಕು ಅಂದರೆ ಮೊದಲು ಸೂರ್ಯನ ಹಾಗೆ ಬೇಯುವಂಥದ್ದನ್ನು ಕಲಿ. ಇದನ್ನು 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿಯವರು ಹೇಳಿರುವಂಥದ್ದು. ಸಂದು ಸಂದನ್ನು ಕಡೆದು ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದೊಡೆ ಬೆಂದು ಪಾಕಗುಳ್ಳ ಸಕ್ಕರೆಯಾಗಿ ನೊಂದೇನೆಂದು ಸಿಹಿಯ ಬಿಟ್ಟಿತ್ತೆ. ಇದು ಬಹಳ ಮುಖ್ಯ. ಕಬ್ಬನ್ನು ನಾವು ಕಡಿತೀವಿ, ಕಡ್ದಾಗ ಅದ್ರ ಗಣ್ಣಲ್ಲಿ ಸಣ್ಣ ಸಣ್ಣ ಮೊಳಕೆಯ ಹಾಗೆ ಕಾಣಿಸ್ತಾ ಇರುತ್ತೆ. ಮತ್ತೊಂದು ಕಬ್ಬಿನ ಸಸಿ ಬೆಳಲಿಕ್ಕೆ ಇರುವಂತಹ ಗಣ್ಣುಗಳು, ಆ ಸಂದುಗಳನ್ನೆಲ್ಲ ಸೌರ್ ಬಿಡ್ತೀವಿ. ಎಷ್ಟು ನೋವಾಗೋಣ ಆ ಕಬ್ಬಿಗೆ. ತಕ್ಷಣ ಅದನ್ನು ತಗೊಬಂದು ಏನು ಮಾಡ್ತೀವಿ? ಸುಮ್ಮನೆ ಬಿಡ್ತೀವ? ಗಾಣದಲ್ಲಿ ಹಾಕಿ ಅದರ ಮೈಯನ್ನು ಹಿಂಡ್ತೀವಿ.
ಅದರಿಂದ ರಸ ಹೊರಗೆ ಬರುತ್ತೆ. ತುಂಬ ರುಚಿಯಾಗಿರುವಂತಹ ರಸ. ನಮ್ಮ ಜೀವನನೂ ಹಾಗೆ ಕಷ್ಟ ಕಾರ್ಪಣ್ಯಗಳ ಗಾಣದಲ್ಲಿ ನಮ್ಮ ಜೀವನನೂ ಕೂಡ ಸೇರಿಕೊಂಡಾಗ ತುಂಬ ನೋವಾಗುತ್ತೆ. ಆದರೆ ಅದರಿಂದ ಸಿಹಿಯಾದ ರಸ ಹೊರಗೆ ಬರುತ್ತೆ. ಎದುರಿಸಿದಾಗ ಮಾತ್ರ ಕಬ್ಬಿಗೆ ಅಷ್ಟರಲ್ಲೇ ಕಷ್ಟ ಅನ್ನುವಂಥದ್ದು ನಿಲ್ಲೋದಿಲ್ಲ. ಆ ಬಂದಿರುವಂತಹ ಸಿಹಿಯಾದ ರಸವನ್ನು ಏನು ಮಾಡ್ತಾರೆ, ಹಾಕ್ಕೊಂಡು ಬೇಯಿಸ್ತಾರೆ. ಪಾಕ ಆಗುತ್ತೆ. ಅದು ಬೆಂದು ಪಾಕ ಆದ ನಂತರ ಅದು ಸಕ್ಕರೆಯಾಗಿ ಮಾರ್ಪಾಡಾಗುತ್ತೆ. ಆವಾಗ ರುಚಿಯನ್ನು ಕೊಡುತ್ತೆ. ಸಕ್ಕರೆ ಸುಮ್ಮನೆ ರುಚಿ ಇರೋದಿಲ್ಲ, ಅದ್ರ ಹಿಂದೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಕೊಂಡು ಬಂದು ಅದು ರುಚಿಯನ್ನು ಕೊಡುವಂಥದ್ದು. ನಮ್ಮ ಜೀವನನೂ ಕೂಡ ಸುಮ್ಮನೆ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಕಷ್ಟವನ್ನು ಅನುಭವಿಸಿದಾಗ ಮಾತ್ರ ನಮ್ಮ ಜೀವನ ಸುಂದರವಾಗಿ ಇರಲಿಕ್ಕೆ ಸಾಧ್ಯ. ಆ ಕಷ್ಟವನ್ನು ಅನುಭವಿಸ್ದೇನೆ ಅದರಿಂದ ದೂರ ಉಳ್ಕೊಂಡ್ವಿ ಅಂತ ಅಂದರೆ ಪಾಪ ಕೃತ್ಯ ಆಗುತ್ತೆ. ಅದಕ್ಕೆ ನೋಡಿ ಅಕ್ಕ ಮಹಾದೇವಿಯವರು ಏನಂತ ಹೇಳಿದ್ದಾರೆ, ನಾ ಹಿಂದೆ ಮಾಡಿದ ಈ ನಂಗಳೆಲ್ಲವ ತಂದು ಮುಂದಿಳುವಲು ನಿಮಗೆ ಹಾನಿ. ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದಡೆಯು ಶರಣೆಂಬುದ ಮಾಣೆ. ನೋಡಿ, ನಾ ಹಿಂದೆ ಮಾಡಿದ ಹೀನ ಕೃತ್ಯಗಳೆಲ್ಲವನ್ನು ಕೂಡ ತಂದು ಮುಂದಿಳುವಲು. ಹೀಗೆ ಕಷ್ಟಗಳೆಲ್ಲ ಬಂದಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ವಾಮ ಮಾರ್ಗವನ್ನು ಹುಡುಕ್ತೇವೆ, ಸುಳ್ಳನ್ನು ಹೇಳ್ತೇವೆ, ಕಪಟತೆಯನ್ನು ನಡ್ಕೊಳ್ತೇವೆ, ಬೇರೆ ಬೇರೆ ರೀತಿಯಾಗಿರುವಂತಹ ಕುತಂತ್ರಗಳನ್ನು ಮಾಡ್ತೇವೆ. ಅವೆಲ್ಲ ಹೀನ ಕೃತ್ಯಗಳು. ಮತ್ತೆ ನಾನು ಅದನ್ನೇನಾದರೂ ತಂದು ನಿನ್ನ ಮುಂದೆ ಇಟ್ಟೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ವಚನಕಾರರೆಲ್ಲರೂ ಕೂಡ ಕಾಯಕ ತತ್ವವನ್ನು ನಂಬಿರುವಂಥವ್ರು. ಚನ್ನಮಲ್ಲಿಕಾರ್ಜುನ ದೇವಯ್ಯ ಅಂತ ಅಂದ್ರೆ ಅವರ ಆರಾಧ್ಯ ದೈವ, ಕಾಯಕ ದೈವ. ಅಯ್ಯೋ ಚನ್ನಮಲ್ಲಿಕಾರ್ಜುನ, ನಾನು ಇಂತಹ ಕಷ್ಟಗಳು ಬಂದಾಗ ಈ ಹೀನ ಕೃತ್ಯಗಳನ್ನು ತಂದು ಮುಂದಿಡುವುದಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೇನೆ? ಅದಕ್ಕೆ ಅಕ್ಕ ಮಹಾದೇವಿಯವರು ಅವ್ರು ನಂಬಿರುವಂತಹ ಆರಾಧ್ಯ ದೈವ, ಅವರ ಕಾಯಕ ದೈವ ಚನ್ನಮಲ್ಲಿಕಾರ್ಜುನನ ಮೇಲೆ ಆಣೆ ಮಾಡಿ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ನೋಡಿ. ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದಡೆಯು ಶರಣೆಂಬುದ ಮಾಣೆ. ನೋಡಿ, ಚನ್ನಮಲ್ಲಿಕಾರ್ಜುನ ದೇವಯ್ಯ, ನೀನೇ ನನ್ನ ತಂದೆ, ನೀನೇ ನನ್ನ ಆರಾಧ್ಯ ದೈವ, ನೀನ್ ಕೊಂದ್ರೂ ಕೂಡ ಶರಣೆಂಬುದ ಮಾಣೆ, ನಿನಗೆ ವಿಧೇಯನಾಗಿರುವಂಥದ್ದನ್ನು ನಾನು ಬಿಡೋದಿಲ್ಲ. ಅಂದ್ರೆ ನಾವು ಮಾಡುವಂತಹ ಕಾಯಕಕ್ಕೆ ನಾವು ವಿಧೇಯವಾಗಿ ಇದ್ವಿ ಅಂತ ಅಂದ್ರೆ, ಶರಣು ಅಂತ ಅಂದ್ಕೊಂಡು ನಮಸ್ಕಾರದಿಂದ ಇದ್ವಿ ಅಂತ ಅಂದ್ರೆ, ಗೌರವಯುತವಾಗಿ ಇದ್ವಿ ಅಂತ ಅಂದ್ರೆ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಕೊಟ್ಟಿರುವಂತಹ ಹೋಲಿಕೆಗಳು ನೋಡಿ, ಸುವರ್ಣದ ಹಾಗೆ, ಶ್ರೀಗಂಧದ ಹಾಗೆ, ಕಬ್ಬಿನ ರಸದಿಂದ ಬರುವಂತಹ ಪಾಕದ ಹಾಗೆ. ಆ ಕಷ್ಟಗಳೆಲ್ಲ ಅನುಭವಿಸಿದಾಗ ನಮ್ಮ ಜೀವನವೂ ಕೂಡ ಚಂದನದ ಪರಿಮಳವನ್ನು ಸೂಸುತ್ತೆ, ಸುವರ್ಣದ ಹೊಳಪನ್ನು ತಂದುಕೊಳ್ಳುತ್ತೆ. ಸಕ್ಕರೆಯಂತಹ ರುಚಿಯಾದ ಸಿಹಿಯಾದ ಜೀವನ ನಮ್ಮದಾಗುತ್ತೆ. ಈ ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ, ಆ ಕಷ್ಟವನ್ನು ಎದುರಿಸಲಿಕ್ಕೆ ಆಗ್ದೇನೆ ಹೀನ ಮಾರ್ಗವನ್ನು, ಪಾಪ ಮಾರ್ಗವನ್ನು ನಾವೇನಾದರೂ ಅಳವಡಿಸ್ಕೊಂಡ್ವಿ ಅಂತ ಅಂದರೆ ನಮ್ಮ ಜೀವನ ದುಸ್ತರವಾಗಿ ಹೋಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ವಚನವನ್ನು ಕೇವಲ ಮಾರ್ಕ್ಸಿಗೋಸ್ಕರ, ಅಂಕಗಳಿಗೋಸ್ಕರ ಓದಬಾರ್ದು. ಹಾಗಾದರೆ ಯಾಕೆ ಓದಬೇಕು? ಇದನ್ನು ಜೀವನಕ್ಕೋಸ್ಕರ ಓದಬೇಕಾಗ್ತದೆ. ಮುಂದೆ ಬರುವಂತಹ ಜೀವನದ ಎಲ್ಲ ಕಷ್ಟಗಳನ್ನು ನಾವು ಎದುರಿಸಿದ್ವಿ ಅಂದರೆ ನಮ್ಮ ಬದುಕು ಎಷ್ಟು ಅದ್ಭುತವಾಗಿರುತ್ತೆ ಅನ್ನುವಂತಹ ಸತ್ವವನ್ನ, ಸಾರವನ್ನ ಮನದಟ್ಟು ಮಾಡಿಕೊಳ್ಳಿಕ್ಕೋಸ್ಕರ ಈ ವಚನವನ್ನ ಓದಬೇಕಾಗ್ತದೆ. ಅದ್ಭುತ ಸಂದೇಶವನ್ನ ಸಾರಿರುವಂತಹ ದಿಟ್ಟ ಹೆಣ್ಣು ಮಗಳು, 12ನೇ ಶತಮಾನದ ವಚನಕಾರತಿ ಅಕ್ಕ ಮಹಾದೇವಿಯವರಿಗೆ ನಿಮ್ಮೆಲ್ಲರ ಒಂದು ಕೃತಜ್ಞತೆಯ ಮೆಚ್ಚುಗೆ ಇರಲಿ. ಧನ್ಯವಾದಗಳು. ಶುಭ ದಿನ.